ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ ತರಗತಿಗೆ ತಮ್ಮ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ನಾವು ಪ್ರತಿದಿನ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಅತಿ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಸದಾ ತರ್ತೀವಿ. VA PDO KS ಮುಂದೆ ಬರ್ತಕ್ಕಂಥ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, RRB ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ನಾವು ಪ್ರಶ್ನೆಗಳನ್ನ ತರ್ತೀವಿ. ಪ್ರತಿದಿನ ನಮ್ಮ ಚಾನಲಲ್ಲಿ ನಿಮಗೆ ಏನಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆ ಸರಣಿ ಏನು ಮಾಡ್ತಂದ್ರೆ ಬಂದಿರುತ್ತದೆ. ಹಾಗಾಗಿ ಇವತ್ತು ನಾವು ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಂದನೇ ಪ್ರಶ್ನೆ, ನಂತರದ ವೈದಿಕ ಯುಗದಲ್ಲಿ ತೆರಿಗೆ ಮತ್ತು ಕಪ್ಪು ಕಾಣಿಕೆಗಳ ಸಂಗ್ರಹವನ್ನು ಈ ಕೆಳಗಿನವುಗಳಲ್ಲಿ ಯಾರು ಮಾಡುತ್ತಿದ್ದರು? ಎ ಸಂಗ್ರಹಿತ್ರಿ, ಬಿ ಸೇನಾನಿ, ಸಿ ಕುಲಪತಿ, ಡಿ ಗೃಹಪತಿ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ಸಂಗ್ರಹಿತ್ರಿ ಅಂತೇಳಿ. ನಂತರದ ವೈದಿಕ ಯುಗದಲ್ಲಿ ತೆರಿಗೆಗಳು ಕಪ್ಪು ಕಾಣಿಕೆಗಳ ಸಂಗ್ರಹವನ್ನು ಕಡ್ಡಾಯಗೊಳಿಸಲಾಯಿತು ಮತ್ತು ಸಂಗ್ರಹಿತ್ರಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡಲಾಯಿತು. ಈ ಅಧಿಕಾರಿ ಕೆಲಸ ಏನಪ್ಪ ಅಂತ ಕೇಳಿದ್ರೆ ತೆರಿಗೆಯನ್ನ ಸಂಗ್ರಹಿಸುವುದು. ನಂತರದ ವೈದಿಕ ಕಾಲದಲ್ಲಿ ವೈಶ್ಯರು ಮಾತ್ರ ತೆರಿಗೆ ಕಪ್ಪು ಕಾಣಿಕೆ ತೆರಿಗೆಯರಾಗಿ ನಮಗೇನು ಮಾಡ್ತಾರೆ ಅಂತ ಕೇಳಿದ್ರೆ ಕಾಣ್ತಾರ ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಜೂನ್ 14, 1945 ನಡೆಯಿತು ಅಂತ ಕೇಳಿದೆ. ಆಪ್ಷನ್ಸ್: ಎ ಕ್ಯಾಬಿನೆಟ್ ಮಿಷನ್ ಯೋಜನೆಯನ್ನ ಮುಂದೂಡಲಾಗಿದೆ, ಬಿ ವೆವೆಲ್ ಯೋಜನೆ, ಸಿ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ, ಡಿ ಮಧ್ಯಂತರ ಸರ್ಕಾರ ಸ್ಥಾಪನೆ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ವೆವೆಲ್ ಯೋಜನೆ, ವೆವೆಲ್ ಪ್ಲಾನ್ ಅಂತ ಕರಿತೀವಿ. 14 ಜೂನ್ 1945 ಈ ಯೋಜನೆಯನ್ನ ಜಾರಿ ತರಲಾಯಿತು. ಅವಾಗಿನ ವೈಸ್ರಾಯ್ ಯಾರ್ದಂತ ಕೇಳಿದ್ರೆ ಲಾರ್ಡ್ ವೆವೆಲ್ ಅಂತೇಳಿ. ಲಾರ್ಡ್ ವೆವೆಲ್ ಅವರು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗೆ ಕೆಲವು ಪ್ರಸ್ತಾಪವನ್ನ ಮಂಡಿಸ್ತಾರೆ. ಏನ್ ಮಾಡ್ತಾರ್ರಿ? ಕೆಲವು ಪ್ರಸ್ತಾಪವನ್ನ ಮಂಡಿಸಿದ್ರು. ಇದನ್ನೇ ನಾವು ವೆವೆಲ್ ಯೋಜನೆ ಅಥವಾ 14ನೇ ಜೂನ್ ಯೋಜನೆ ಅಂತ ಕೂಡ ಕರಿತೀವಿ. ಯೋಜನೆಯ ಪ್ರಕಾರ ಸರ್ಕಾರವು ಅಧಿಕಾರ ವರ್ಗಾವಣೆ ಮತ್ತು ಸಂವಿಧಾನದ ಕರಡು ಪ್ರಕ್ರಿಯೆಯನ್ನ ಶೀಘ್ರದಲ್ಲಿಯೇ ಪ್ರಾರಂಭಿಸುತ್ತದೆ. ಸಂವಿಧಾನದ ರಚನೆ ಪೂರ್ಣಗೊಳ್ಳುವವರೆಗೆ ಭಾರತೀಯ ಸದಸ್ಯರೊಂದಿಗೆ ಮಧ್ಯಂತರ ಸರ್ಕಾರವನ್ನು, ಯಾವ ಸರ್ಕಾರವನ್ನು ಅಂತ ಹೇಳಿದ್ರೆ ಅದು ಮಧ್ಯಂತರ ಸರ್ಕಾರವನ್ನು ಸ್ಥಾಪಿಸಲಾಗುವುದು. ನಂತರ ಜೂನ್ 25 ವೆವೆಲ್ ಸಿಮ್ಲಾದಲ್ಲಿ ಸರ್ವ ಪಕ್ಷಗಳ ಸಮ್ಮೇಳನವನ್ನು ಕರೀತಾರೆ. ನಂತರ ಏನು ಮಾಡ್ತಾರೆ ಅಂತ ಕೇಳಿದ್ರು, ವೆವೆಲ್ರವರು ಸಿಮ್ಲಾದಲ್ಲಿ ಸರ್ವ ಪಕ್ಷಗಳ ಸಮ್ಮೇಳನವನ್ನು ಕರೀತಾರೆ. ಈಗ ಮುಂದಿನ ಪ್ರಶ್ನೆನ ನೋಡೋಣ. ಯಾವ ಭಾರತೀಯ ರಾಜ್ಯವು ಭೂತಾನ್ನೊಂದಿಗೆ ಅತಿ ಉದ್ದದ ಭೂಗಡಿಯನ್ನು ಹಂಚಿಕೊಳ್ಳುತ್ತದೆ? ಎ ಅಸ್ಸಾಂ. ಈಗ ಮುಂದಿನ ತಪ್ಪಲಿನಲ್ಲಿ ಕಂಡು ಬರುತ್ತದೆ. ಎ ಉಷ್ಣವಲಯದ ನಿತ್ಯ ಹರಿದ್ವರ್ಣ, ಬಿ ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ, ಸಿ ಉಷ್ಣವಲಯದ ಒಣ ಪತನಶೀಲ, ಡಿ ಉಬ್ಬರ ಬಿಳಿತದ ಅರಣ್ಯ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ ಅಂತೇಳಿ. ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ ವಿವಿಧ ಅರಣ್ಯವು ಪಶ್ಚಿಮ ಘಟ್ಟ, ಈಶಾನ್ಯ ಭಾರತ, ಹಿಮಾಲಯದ ತಪ್ಪಲಿನಲ್ಲಿ ಕಂಡು ಬರುತ್ತದೆ. ವಾರ್ಷಿಕ ಮಳೆ 100 ರಿಂದ 200 ಸೆಂಟಿಮೀಟರ್ ನಡುವೆ ಏನಾಗ್ತದೆ ಕೇಳಿದ್ರೆ ಇಲ್ಲಿ ಬದಲಾಗುತ್ತದೆ ಅಂತೇಳಿ. ತೇಗ ಸಾಲ್ ಉಷ್ಣವಲಯದ ತೇವಾಂಶವುಳ್ಳ ಪತನಶೀಲ ಕಾಡುಗಳ ಒಂದು ವಿಧ. ಇಲ್ಲಿ ಇವು ಮರಗಳು ಅಂತ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸೇರಿಲ್ಲ? ಕರೆಕ್ಟಾಗಿ ಕೇಳ್ಕೋಬೇಕು, ಸೇರಿಲ್ಲ ಅಂತ ಕೇಳಿದ್ದಾರೆ. ಎ
ಬಟನ್ ಐಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ, ಬಿ ಮೌಂಟ್ ಹ್ಯಾರಿಯೆಟ್ ರಾಷ್ಟ್ರೀಯ ಉದ್ಯಾನವನ, ಸಿ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ, ಡಿ ವಾಂಡೋರ್ ಸಾಗರ್ ರಾಷ್ಟ್ರೀಯ ಉದ್ಯಾನವನ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಅಂಡಮಾನ್ ನಿಕೋಬಾರಲ್ಲಿ ಬರಲ್ಲ. ಬಟನ್ ಐಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ, ಬಟನ್ ಐಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೈತಿ. ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೈತಿ. ಈ ಉದ್ಯಾನವನವು ಬಂಗಾಳ ಕೊಲ್ಲಿಯಲ್ಲಿರ್ತಕ್ಕಂಥ ಸಣ್ಣ ದ್ವೀಪಗಳ ಗುಂಪಿನ ಬಟನ್ ದ್ವೀಪಗಳಲ್ಲಿದೆ. ಇದು ಪಕ್ಷಿ ವೀಕ್ಷಕರು ಮತ್ತು ಪ್ರಕೃತಿ ಉತ್ಸಾಹಿಗಳಿಗೆ ಒಂದು ಸ್ವರ್ಗವಾಗೈತಿ. ಟ್ರೆಕ್ಕಿಂಗ್, ಆಮೇಲೆ ಸೈಕ್ಲಿಂಗ್ ಆ್ಯಂಡ್ ನೀರೊಳಗಿನ ಪ್ರಪಂಚವನ್ನು ಅನ್ವೇಷಿಸಲು ಅವಕಾಶಗಳನ್ನು ನೀಡ್ತೈತಿ. ನೆಕ್ಸ್ಟ್ ಮೌಂಟ್ ಹ್ಯಾರಿಯೆಟ್ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಅಂಡಮಾನ್ ನಿಕೋಬಾರ್ದಾಗ ಕಂಡು ಬರ್ತೈತಿ. ಇದು ಕೂಡ ಎಲ್ಲಿ ಕಂಡು ಬರ್ತೈತಿ? ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ನೆಲೆಗೊಂಡೈತಿ. ಮೌಂಟ್ ಹ್ಯಾರಿಯೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಅಂಡಮಾನ್ ದ್ವೀಪ ಸಮೂಹದಲ್ಲಿನ ಎರಡನೇ ಅತಿ ಶಿಖರವೆನಿಸಿದೆ. ಅತಿ ಶಿಖರವನ್ನು ಹೆಸರಿಸಲಾಗಿದೆ. ಎರಡನೇ ಅತಿ ಎತ್ತರದ ಶಿಖರ ಇದು ಯಾವುದ್ರಿ? ಮೌಂಟ್ ಹ್ಯಾರಿಯೆಟ್. ನೆಕ್ಸ್ಟ್ ಬಂದು ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿದೆ. ಅರುಣಾಚಲ ಪ್ರದೇಶದಲ್ಲಿದೆ. ಈ ಉದ್ಯಾನವನವು ತನ್ನ ಸೊಂಪಾದ ಕಾಡುಗಳು, ವೈವಿಧ್ಯಮಯ ಸಸ್ಯ, ಪ್ರಾಣಿಗಳು ಮತ್ತು ಮೌಲಿಂಗ್ ಪರ್ವತ ಶ್ರೇಣಿಯ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ಅಳಿವಿನಂಚಿನಲ್ಲಿರುವ ಮಿಸ್ಮಿಟೇಕಿನ್ ಸೇರಿದಂತೆ ವಿವಿಧ ಜಾತಿಯ ಪ್ರೈಮೇಟ್ಗಳು, ಪಕ್ಷಿಗಳು, ಸಸ್ತನಿಗಳಿಗೆ ಗಮನಾರ್ಹವಾದ ಆವಾಸ ಸ್ಥಾನವಾಗಿದೆ. ವಂಡೂರ್ ಮರೈನ್ ನ್ಯಾಷನಲ್ ಪಾರ್ಕ್, ಇದು ವಂಡೂರ್ ಮರೈನ್ ನ್ಯಾಷನಲ್ ಪಾರ್ಕ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದೆ. ಇದು ಬೆರಗುಗೊಳಿಸುವ ಹವಳದ ಬಂಡೆಗಳು, ವೈವಿಧ್ಯಮಯ ಸಮುದ್ರ ಜೀವನಕ್ಕೆ ಹೆಸರುವಾಸಿಯಾಗಿದೆ. ನಂತರದ ಪ್ರಶ್ನೆ ನೋಡೋಣ ಈಗ. ಸಿಂಹಬಾಲದ ಮಕಾಕ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಎ ಪೂರ್ವ ಹಿಮಾಲಯಗಳು, ಬಿ ಈಶಾನ್ಯ ಭಾರತ, ಸಿ ಪೂರ್ವ ಘಟ್ಟಗಳು, ಡಿ ಪಶ್ಚಿಮ ಘಟ್ಟಗಳು. ಈ ಪ್ರಶ್ನೆಗೆ ಸೇರ್ತಕ್ಕಂಥ ಉತ್ತರ ಯಾವುದಂತ ಕೇಳಿದ್ರೆ ಅದು ಪಶ್ಚಿಮ ಘಟ್ಟಗಳು ಅಂತೇಳಿ. ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಮತ್ತು ನೀಲಗಿರಿ ಬೆಟ್ಟಗಳಲ್ಲಿ ನೆಲೆಗೊಂಡಿದೆ. ನಿಮಗೆ ಆಲ್ರೆಡಿ ನಿನ್ನೆ ನಾನು ಒಂದು ಪ್ರಶ್ನೆಯನ್ನು ಡಿಸ್ಕಷನ್ ಮಾಡುವಾಗ ನೀಲಗಿರಿ ಬೆಟ್ಟ ಒಟ್ಟು 3 ರಾಜ್ಯಗಳಲ್ಲಿ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಕೇರಳ, ತಮಿಳುನಾಡು, ಕರ್ನಾಟಕ ಈ 3 ರಾಜ್ಯಗಳಲ್ಲಿ ಹಂಚಿಕೊಂಡಂಥ ಪ್ರದೇಶ ಅಂತ ಕೇಳಿದ್ರೆ ಅದು ನೀಲಗಿರಿ. ನೀಲಗಿರಿಯನ್ನು 1986ರಲ್ಲಿ ಜೀವಗುಳ ಪ್ರದೇಶ ಅಂತ ಘೋಷಣೆ ಮಾಡ್ತಾರೆ. ನಿನ್ನೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡುವಾಗ ಈ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡಿದ್ದೆ. ಇದು ಅಳಿವಿನಂಚಿನಲ್ಲಿರುವ ಪ್ರೈಮೇಟ್ ಜಾತಿಯ ಸಿಂಹಬಾಲದ ಮಕಾಕ್ಗಳಿಗೆ ನೆಲೆಯಾಗಿದೆ. ಯಾವುದಂತ ಕೇಳಿದ್ರೆ ಅದು ಪಶ್ಚಿಮ ಘಟ್ಟ. ಯಾವ ಇದಂತ ಕೇಳಿದ್ರೆ ನೀಲಗಿರಿ ಜೀವ ಉದ್ಯಾನವನ. ನೀಲಗಿರಿ ಬೆಟ್ಟ ಒಟ್ಟು 3 ರಾಜ್ಯಗಳಲ್ಲಿದೆ. ಈಗ ನಂತರದ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾರು ಲೋಕಪಾಲರ ನೇಮಕಾತಿಗೆ ಆಯ್ಕೆ ಸಮಿತಿಯ ಸದಸ್ಯರಲ್ಲ? ಎ ಭಾರತದ ಕಾನೂನು ಆಯೋಗದ ಅಧ್ಯಕ್ಷರು, ಬಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಸಿ ಲೋಕಸಭೆಯ ಸ್ಪೀಕರ್, ಡಿ ಪ್ರಧಾನಮಂತ್ರಿ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಭಾರತದ ಕಾನೂನು ಆಯೋಗದ ಅಧ್ಯಕ್ಷರು ಈ ಸಮಿತಿಗೆ ಅಲ್ಲ. ಆಯ್ಕೆ ಸಮಿತಿಯು ಒಳಗೊಂಡಿದೆ. ಯಾರ್ಯಾರು ಒಳಗೊಂಡೈತಿ? ಪ್ರಧಾನಮಂತ್ರಿ ಆ ಆಯ್ಕೆ ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ. ಹೌಸ್ ಆಫ್ ದಿ ಪೀಪಲ್, ಹೌಸ್ ಆಫ್ ದಿ ಪೀಪಲ್ ಎಂದರೆ ಲೋಕಸಭೆಯ ಸ್ಪೀಕರ್ ಇರ್ತಾರೆ. ಲೋಕಸಭೆ ಸ್ಪೀಕರ್ ಇರ್ತಾರ. ಹೌಸ್ ಆಫ್ ದಿ ಪೀಪಲ್ ಸದಸ್ಯರು ಮತ್ತು ವಿರೋಧ ಪಕ್ಷದ ನಾಯಕರಿರ್ತಾರೆ. ನೆಕ್ಸ್ಟ್ ಭಾರತದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರು ಸದಸ್ಯರಿಂದ ನಾಮನಿರ್ದೇಶನಗೊಂಡ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಇರ್ತಾರೆ. ನೆಕ್ಸ್ಟ್ ಅಧ್ಯಕ್ಷರು ಸದಸ್ಯರಿಂದ ನಾಮನಿರ್ದೇಶನಗೊಳ್ಳಲು ಮೇಲಿನ ಎ ಮತ್ತು ಡಿ ವರೆಗಿನ ಷರತ್ತುಗಳಲ್ಲಿ ಉಲ್ಲೇಖಿಸಲಾದ ಅಧ್ಯಕ್ಷರು ಮತ್ತು ಸದಸ್ಯರು ಶಿಫಾರಸು ಮಾಡಿದ ಒಬ್ಬ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞನಾಗಿರ್ತಾನೆ. ಅರ್ಥಾದ್ರೆ ಇವ್ರನ್ನ ಯಾರನ್ನ ಲೋಕಪಾಲರವ್ರನ್ನ ನೇಮಕ ಮಾಡಬೇಕಾದ್ರೆ ಏನಿರ್ತಂತ ಕೇಳಿದ್ರೆ ಒಂದು ಸಮಿತಿ ಇರ್ತೈತಿ. ಆ ಸಮಿತಿ ಅವ್ರನ್ನ ನೇಮಕ ಮಾಡುತ್ತದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಜವಾಹರ್ಲಾಲ್ ನೆಹರು ಅವರ ಪುಸ್ತಕವಲ್ಲ? ಅವರ
ಪುಸ್ತಕವಲ್ಲ. ಎ ಭಾಷೆಯ ಪ್ರಶ್ನೆ, ಬಿ ನಾವು ಎಲ್ಲಿದ್ದೇವೆ, ಸಿ ಭಾರತದ ಏಕತೆ, ಡಿ ಬಹಿಷ್ಕಾರದಲ್ಲಿ ಸ್ವಾತಂತ್ರ್ಯ. ದಲೈಲಾಮಾ ಟೆನ್ಜಿನ್ ಗ್ಯಾಟ್ಸೋ ಅವರ ಚರಿತ್ರೆಯ ಶೀರ್ಷಿಕೆಯಾಗಿದೆ. ಈ ಪುಸ್ತಕವನ್ನು ಮೊದಲು 1990ರಲ್ಲಿ ಪ್ರಕಟಿಸಲಾಯಿತು. 1935ರಲ್ಲಿ ಅವರ ಜನನದಿಂದ 1990ರ ದಶಕದ ಆರಂಭದವರೆಗಿನ ದಲೈಲಾಮಾ ಅವರ ಜೀವನವನ್ನು ಒಳಗೊಂಡಿದೆ. ಪುಸ್ತಕದಲ್ಲಿ ದಲೈಲಾಮಾ ಅವರು ಟಿಬೆಟ್ನ ಆಧ್ಯಾತ್ಮಿಕ ನಾಯಕರಾಗಿ ಬೆಳೆದು ತಮ್ಮ ಅನುಭವಗಳನ್ನು ವಿವರಿಸ್ತಾರೆ. 1959ರಲ್ಲಿ ಚೀನಿ ಆಕ್ರಮಣದ ನಂತರ ಟಿಬೆಟ್ನಿಂದ ಅವರು ತಪ್ಪಿಸಿಕೊಂಡರು ಮತ್ತು ಭಾರತದಲ್ಲಿ ಅವರು ಗಡೀಪಾರು ಜೀವನ, ಅವರ ಅಹಿಂಸೆಯ ತತ್ವಶಾಸ್ತ್ರ ಮತ್ತು ಟಿಬೆಟ್ ಜನರಿಗೆ ಮಾನವ ಹಕ್ಕುಗಳು ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಯತ್ನಗಳನ್ನು ಮಾಡ್ತಾರೆ. ಅದ್ರ ಬಗ್ಗೆ ಈ ಪುಸ್ತಕದಲ್ಲಿ ಚರ್ಚಿಸಲಾಗಿದೆ. ಇವತ್ತು ಇಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ. ನಾಳೆ ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬಂದು ತರಗತಿಯನ್ನು ಚರ್ಚೆ ಮಾಡ್ತೀನಿ. ನಾವು ತಂದಿರ್ತಕ್ಕಂಥ ಪ್ರಶ್ನೆಗಳು ಅತಿ ಇಂಪಾರ್ಟೆಂಟ್ ಇರ್ತವೆ, ನಿಯರ್ ಇರ್ತವೆ. ಎಲ್ಲ ನೀವು ಈ ಪ್ರಶ್ನೆಗಳನ್ನು ಏನು ಮಾಡಿರಿ ಅಂತ ಕೇಳಿದ್ರೆ ಸದುಪಯೋಗ ಪಡಿಸ್ಕೊರಿ ಅಂತ ಹೇಳ್ತಾ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಲೈಕು ಕಮೆಂಟ್ ಯಾಕೆ ಮಾಡಿರಿ ಅಂತ ಹೇಳ್ತೀವಿ ಅಂದ್ರೆ ನೀವು ನಮಗೆ ಪ್ರೋತ್ಸಾಹ ಕೊಟ್ಟಂತೆ. ಅಂದರೆ ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.